ವಿಧಾನಮಂಡಲ ಜಂಟಿ ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನಿಂದ ಆಗಸ್ಟ್ 22ರವರೆಗೂ ಕೂಡ ಅಧಿವೇಶನ ನಡೆಯುತ್ತೆ. ಆರಂಭದ ದಿನವೇ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಸಜ್ಜಾಗಿ ನಿಂತುಕೊಂಡಿದ್ದಾವೆ. ಮಿತ್ರ ಪಕ್ಷಗಳು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಮನ್ವಯತೆಯಿಂದ ನಡ್ಕೊಳ್ಬೇಕು ಅಂತ ಹೇಳಿ ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಇವತ್ತಿನಿಂದ ಅಧಿವೇಶನ ಆರಂಭ ಆಗುತ್ತೆ. 24ಕ್ಕೂ ಹೆಚ್ಚು ಮಸೂದೆಗಳನ್ನು ಮಂಡಿಸೋ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗಿದ್ದಾವೆ. ರಾಜ್ಯದಲ್ಲಿ ರಸಗೊಬ್ಬರ ಸಮಸ್ಯೆ ಇದೆ, ಧರ್ಮಸ್ಥಳ ಪ್ರಕರಣ ಇದೆ, ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಅನುದಾನ ತಾರತಮ್ಯ ಇದೆ, ಅಭಿವೃದ್ಧಿ ಕುಂಠಿತ ಆಗಿದೆ, RCB ಕಾಲ್ತುಳಿತದಲ್ಲಿ ಅಭಿಮಾನಿಗಳು ಸಾವನ್ನಪ್ಪದಂಥ ವಿಚಾರ ಇದೆ. ಇದೆಲ್ಲ ಪ್ರಕರಣಗಳನ್ನು ಇಟ್ಕೊಂಡು ಆಡಳಿತ ಪಕ್ಷದ ಮೇಲೆ ಮುಗಿಬೀಳೋದಕ್ಕೆ ವಿಪಕ್ಷ ಸಿದ್ಧವಾಗಿದೆ. ಆದರೆ ಇದನ್ನು ಎಷ್ಟು ಸಮರ್ಥವಾಗಿ ಆಡಳಿತ ಪಕ್ಷ ಎದುರಿಸುತ್ತೆ ಕಾದು ನೋಡಬೇಕು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ವೆರಿ ಗುಡ್ ಮಾರ್ನಿಂಗ್. ಸದ್ಯ ಸೆಷನ್ ನಡೆಯೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಕೂಡ ಬಾಕಿ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ಯಾವ ರೀತಿ ಸಜ್ಜಾಗಿದ್ದಾವೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು? ರಾಘವೇಂದ್ರ. ಸಿಂಧೂರ, ಗುಡ್ ಮಾರ್ನಿಂಗ್ ಸಿಂಧೂರ. ಯಾಕಂದರೆ ಪ್ರಮುಖವಾಗಿ ಇವತ್ತಿನಿಂದ 22ನೇ ತಾರೀಕುವರೆಗೂ ಸಹ ಈ ಅಧಿವೇಶನ ಆರಂಭವಾಗ್ತಾ ಇರ್ತಕ್ಕಂಥದ್ದು. ಏನೋ ಅಧಿವೇಶನದ ಆರಂಭ ದಿನದಿಂದಲೇ ಪ್ರತಿಪಕ್ಷಗಳು ಆಡಳಿತ ಪಕ್ಷ ಕಾಂಗ್ರೆಸ್ಸನ್ನು ಒಂದು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಇತ್ತೀಚಿನ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ, ಅಂದರೆ ಸರ್ಕಾರದ ಕೆಲವೊಂದಿಷ್ಟು ಉಳುಕುಗಳೇನಿದ್ದಾವೆ ಅವುಗಳನ್ನು ಸದನದಲ್ಲಿ ತೋರಿಸುವ ಮುಖಾಂತರ ಸರ್ಕಾರವನ್ನು ಪೇಚಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ವಿಪಕ್ಷಗಳು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ JDS ಮತ್ತು BJP ಒಂದು ಸಮನ್ವಯ ಸಮಿತಿಯ ಸಭೆಯನ್ನು ಸಹ ಕರೆದು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಸದನದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಒಗ್ಗಟ್ಟಿನ ಹೋರಾಟವನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆಯನ್ನು ಮಾಡಿದ್ದಾರೆ. ಒಟ್ಟು ಏನೋ ಇತ್ತೀಚೆಗೆ ಆಗಿರ್ತಕ್ಕಂತಹ ರಸಗೊಬ್ಬರದ ವಿಚಾರವಾಗಿರ್ಬೋದು, ಜೊತೆಗೆ ಏನೋ ರೈತರ ಆತ್ಮಹತ್ಯೆ ವಿಚಾರ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ವಿಚಾರ ಆಗಿರ್ಬೋದು, ಹಾಗೆ RCBಯ ಕಾಲ್ತುಳಿತ ಪ್ರಕರಣ ಏನಿದೆ ಅದನ್ನು ಪ್ರಮುಖವಾಗಿ ತೆಗೆದುಕೊಂಡು ಈ ಒಂದು ಸದನದಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ಪ್ರಕರಣ. ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BJP ಮಧ್ಯಂತರ ವರದಿಗೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ವರದಿಯನ್ನು ಕೊಡಿ, ಸದನದಲ್ಲಿ ಅದನ್ನು ಚರ್ಚೆಗೆ ತನ್ನಿ ಅನ್ನೋ ವಿಷಯವನ್ನು ಸಹ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅದನ್ನು ಹೊರತುಪಡಿಸಿದರೆ ಕೆಲವೊಂದಿಷ್ಟು ವಿಚಾರಗಳು ಏನು ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂತಹ ವಿಚಾರಗಳು ಅಂದರೆ ಅನುದಾನದ ತಾರತಮ್ಯ ಆಗಿರ್ಬೋದು, ಆ ವಿಚಾರವನ್ನು ಸಹ BJP ಮತ್ತು JDS ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಚಾಟಿ ಬೀಳಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸಹ ಪ್ರತಿಪಕ್ಷಗಳಿಗೆ ತಿರುಗೇಟನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಆಡಳಿತ ವಿಪಕ್ಷಗಳ ಉಳುಕುಗಳನ್ನು ಇಟ್ಕೊಂಡು ವಿಪಕ್ಷಗಳ ಮೇಲೆ ಸರ್ಕಾರನೂ ಸಹ ಚಾಟಿಯನ್ನು ಬೀಸುತ್ತೆ. ಇದನ್ನು ಹೊರತುಪಡಿಸಿದರೆ ಒಟ್ಟು 22 ಮಸೂದೆಗಳು ಈ ಅಧಿವೇಶನದ ಸಂದರ್ಭದಲ್ಲಿ ಏನೋ ಅಂಗೀಕಾರಕ್ಕೆ ಬಂದಿರತಕ್ಕಂಥದ್ದು. ಯಾವೆಲ್ಲ ಮಸೂದೆಗಳು ಅಂಗೀಕಾರ ಆಗ್ತಾ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತಿನಿಂದ 22ನೇ ತಾರೀಕುವರೆಗೂ ಸಹ ಈ ಅಧಿವೇಶನ ಆರಂಭವಾಗುತ್ತೆ. ಒಂದು ದಿನವೂ ಸಹ ಟೈಮನ್ನು ವೇಸ್ಟ್ ಮಾಡಬಾರ್ದು. ಯಾಕಂದರೆ ಕಳೆದ ಬಾರಿ ಏನು BJPಯ 18 ಮಂದಿ ಶಾಸಕರನ್ನು ಉಚ್ಚಾಟನೆ ಅಮಾನತು ಮಾಡಲಾಗಿತ್ತು. ಆ ಅಮಾನತು ಆದ ಬಳಿಕ ಸಾಕಷ್ಟು ಸರ್ಕಸ್ಗಳ ಬಳಿಕ ಅಮಾನತು ಆದೇಶವನ್ನು ಸ್ಪೀಕರ್ ಅವರು ಹಿಂಪಡೆದಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಆ ರೀತಿ ಪೇಚಿಗೆ ಸಿಲುಕಬಾರ್ದು. ನಾವು ಕಾನೂನಿನ ರೀತಿಯಲ್ಲಿ ಸದನದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಶಿಸ್ತಿನಿಂದ ಹೋರಾಟ ಮಾಡಬೇಕು, ಆ ಎಲ್ಲ ಹೋರಾಟವನ್ನು ಅದೇ ರೀತಿ ಹೋರಾಟವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಿನ್ನೆಯ ಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.